ಅಮ್ಮ ಸೊ ಇಲ್ಲಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಬ್ಲಾಗ್ನ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸಂಡೇ ಬ್ಲಾಸ್ಟ್ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಬಂದು ನೈಬರ್ಸ್ ಮನೆಗೆ ಬಂದಿದ್ದೀನಿ. ಸೊ ಹಾಯ್ ತೇಜು. ಹಾಯ್ ಎಲ್ರಿಗೂ ನಮಸ್ಕಾರ. ಹಲೋ, ಹೇಗಿದ್ದೀರಾ? ನಿಮ್ಮ ಪರಿಚಯ ಮಾಡ್ಕೊಳ್ಳೋ ಹೆಸರು ಹೇಳು ವ್ಯೂವರ್ಸ್ಗೆ. ನನ್ನ ಹೆಸರು ತೇಜಸ್ವಿನಿ ಯಶ್ ಅಂತ. ಆಮೇಲೆ ನಾನು ಪ್ರೆಸೆಂಟ್ NM ಗರ್ಲ್ ಕಾಲೇಜಲ್ಲಿ ಓದ್ತಾ ಇರೋದು. ಐ ಆಮ್ ಸ್ಟಡಿಂಗ್ ಇನ್ 3rd year BA. ವಾವ್, ಟೀಚರ್ ಟೀಚರ್ ಕೋರ್ಸ್ ಮಾಡ್ತಿರೋದು. ಓಕೆ, ಒಳಗಡೆ ಹೋಗೋಣ. ಹಾಂ, ಬನ್ನಿ ನೀವು ಕೂಡ. ಹೇಗಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲೈಟ್ಸ್ ಸೊ ನಾನು ಇವತ್ತೇನಕ್ಕೆ ತೇಜು ಮನೆಗೆ ಬಂದಿರೋದು ಅಂತ ಅಂದರೆ ದ ಮೇನ್ ರೀಸನ್ ಇಸ್ ದಟ್ ಹೀಲಿ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಣ ತೇಜುಗೆ ಅಂತ ನಾನು ಇಲ್ಲಿ ಬಂದಿರೋದು. ಸೊ ನನಗೊಂದು ಕಂಟೈನರಲ್ಲಿ ಅಥವಾ ಜಗ್ಗಲ್ಲಿ ಅದರಲ್ಲಿ ಫುಲ್ ನೀರು ಬೇಕು. ಓಕೆನಾ? ಹಾಂ, ಸೊ ಬನ್ನಿ ಓಪನ್ ಮಾಡೋಣ. ಎಸ್, ಮ್ಯಾಕ್ ಹೀಲಿ ರೆಡಿಯಾಗಿ ಇಟ್ಕೊಳ್ಳೋಣ ನೀರು ಮೇಲೆ ಇಡೋದಕ್ಕೆ. ಸೊ ಹೀಲಿ ಬಗ್ಗೆ ಕೇಳಿದ್ಯಾ ತೇಜು? ನೋಡಿದೀನಿ, ಬಟ್ ನೋಡಿದ್ಯಾ? ಎಲ್ಲಿ ನೋಡಿದ್ಯಾ ಹೀಲಿ ಬಗ್ಗೆ? ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಮ್ಯಾಮ್ ಜೊತೆ, ಜಯಶ್ರೀ ಮ್ಯಾಮ್ ಜೊತೆ ಮಾತಾಡ್ಬೇಕಾದ್ರೆ ನೋಡಿದೀನಿ. ಓಕೆ, ವೆರಿ ಗುಡ್. ಸೊ ನನ್ನ ಚಾನಲಿಂದನೇ ಅವಳಿಗೆ ಹೀಲಿ ಇಂಟ್ರಡ್ಯೂಸ್ ಆಗಿದೆ. ಸೊ ನಿನಗೆ ಅಲ್ಪ ಸ್ವಲ್ಪ ಗೊತ್ತಾಗಿರುತ್ತಲ್ವಾ? ಸೊ ನಿನ್ಗೆ ಏನು ಗೊತ್ತೋ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀಯಾ? ಹಾಂ, ಫೈನ್. ಇನ್ನೂ ನಾವು ಜಾಸ್ತಿ ಕೂಡ ಇವಾಗ ಒಂದು ಜಗ್ ಫುಲ್ ಆಫ್ ವಾಟರ್ ಕೂಡ ನಾವು ಇಟ್ಕೊಂಡು ಮಾಡ್ಬೋದು. ಸೊ ಇದು ಬಂದು 10 minutes ಪ್ರೋಗ್ರಾಮು. ಓಕೆನಾ? ನನ್ನ ಪ್ರಕಾರ ಅದು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ. ಇದು ಹಾಂ, ಚಿಕ್ಕದೆ ಕೊಡಿ. ಸೊ ಇವಾಗ ನಮ್ಮ ನಾರ್ಮಲ್ ವಾಟರ್ ರೆಡಿ ಆಗಿದೆ. ಇದಕ್ಕೆ ನಾವು ಎನರ್ಜಿ ವಾಟರ್ ಹಾಗೆ ನಾವು ಮಾಡೋಣ. ಸೊ ಫಸ್ಟು ನಾನಿಲ್ಲಿ ಮ್ಯಾಗಿಲಿ ಡಿವೈಸ್ನ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಆನ್ ಮಾಡಿದ್ಮೇಲೆ ಈ ಕಂಟೈನರ್ ಮೇಲೆ ಪ್ಲೇಸ್ ಮಾಡ್ತೀನಿ. ಸೊ ನಾನು ಒಂದು ಪ್ರೋಗ್ರಾಮ್ನ ಕೊಡ್ತೀನಿ. ಸೊ ಮ್ಯಾಗ್ ಹೀಲಿ ಪ್ರೋಗ್ರಾಮ್ಗೆ ನಾವು ಇಲ್ಲಿ ಪಿಂಕ್ ಆ್ಯಪ್, ಸೊ ಪಿಂಕ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಏನಕ್ಕೆ ಇದು ಮ್ಯಾಗ್ ಹೀಲಿ ಯೂಸ್ ಆಗುತ್ತೆ ಅಂತಂದರೆ ಎನರ್ಜಿ ವಾಟರ್ ಆಗಿ ಅದು ನಮ್ಮ ಬಾಡಿಗೆ ವಾಟರ್ ತುಂಬಾ ಇಂಪಾರ್ಟೆಂಟು. ಸೊ ಈ ವಾಟರಿಂದ ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ನಮ್ಮ ಮೆಂಟಲ್ ಕ್ಲಿಯಾರಿಟಿ ಸಿಗುತ್ತೆ. ಇದೇ ರೀತಿ ಎಷ್ಟೋ ಯೂಸಸ್ಗಳು ಮ್ಯಾಗ್ ಹೀಲಿಂದ ನಾವು ಬೆನಿಫಿಟ್ಸ್ನ ತೊಗೋಬೋದು ಅಂತ ಹೇಳ್ಬೋದು. ಸೊ ವಾಟರ್ ಆ್ಯಕ್ಟಿವೇಶನ್ ಪ್ರೋಗ್ರಾಮಲ್ಲಿ ಹಾಕ್ತಾಯಿದ್ದೀನಿ ನಾನು. ಎಸ್, ಸೊ ಈ ಒಂದು ಪ್ರೋಗ್ರಾಮ್ 10 minutes ಟೈಮ್ ತೊಗೊಳುತ್ತೆ. 1 ನಿಮಿಷ. ಹಾಂ, ಮ್ಯಾಗ್ ಹೀಲಿದಲ್ಲಿ ನಾವು ಯಾವುದೇ ಪ್ರೋಗ್ರಾಮ್ ಹಾಕಿದ್ರೂ, ಅಂದರೆ ವಾಟರ್ ಪ್ರೋಗ್ರಾಮ್, ಎನಿ ವಾಟರ್ ಪ್ರೋಗ್ರಾಮ್ ಹಾಕಿದ್ರೂ ಅದು ಓನ್ಲಿ 10 minutes ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ಸೊ ಕ್ವಿಕ್ಕಾಗಿ ಆಗೋವಂಥದ್ದು. ಈ ವಾಟರ್ನ ಬರೀ ನಾವು ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಯೂಸ್ ಮಾಡೋದಲ್ಲ, ಪ್ಲ್ಯಾಂಟ್ಸ್ ಕೂಡ ಹಾಕ್ತೀವಿ, ಅನಿಮಲ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಅನಿಮಲ್ಸ್ ಕೂಡ ಬೇಕಲ್ವಾ ಸ್ಟ್ರೆಂತು, ಮತ್ತು ಏನಂತಾರೆ ನಮಗೆ ಒಳ್ಳೆ ರೀತಿಗೆ ಹಸು ಆಗಿರೋ ಒಳ್ಳೆ ಹಾಲು ಕುಡಿತೀವಿ ಅದರಿಂದ. ಸೊ ಎಲ್ಲ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಮೇಯ್ನಾಗಿ ನಮಗೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸ್ಗೆ ನಮಗೆ ವಾಟರ್ ಎನರ್ಜಿ ಬೇಕೇ ಬೇಕು. ಯಾಕಂದರೆ ಬೇರೆ ಫುಡ್ಡಲ್ಲಿ ನ್ಯೂಟ್ರಿಷನ್ ಎಲ್ಲ ಸಿಗುತ್ತಲ್ಲ, ಹಾಗೆ ವಾಟರಲ್ಲೂ ಕೆಲವೊಂದಷ್ಟು ನ್ಯೂಟ್ರಿಷನ್ ಇರುತ್ತೆ. ಅದು ಇನ್ನೊಂದಷ್ಟು ಹೆಚ್ಚು ನಮಗೆ ಕೊಡೋದಕ್ಕೋಸ್ಕರ ಈ ಮ್ಯಾಗ್ ಹೀಲಿನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಓಕೆ ತೇಜು, ಹೇಳು, ನೀನು ನನ್ನ ಚಾನಲನ್ನು ನೋಡಿದ್ಯಾ ಹೀಲಿ ಬಗ್ಗೆ ಅಲ್ವಾ? ಬಟ್ ನನ್ಗೆ ಅಷ್ಟು ಐಡಿಯಾ ಇಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಹೇಗೆ ವರ್ಕ್ ಆಗುತ್ತೆ ಐಡಿಯಾ ಇಲ್ಲ, ಕರೆಕ್ಟು. ಬಟ್ ಹೀಲಿ ಅಂದರೆ ಒಂದು ನೋಡಿದ ತಕ್ಷಣ ಕ್ಯೂರಿಯಾಸಿಟಿ ಇತ್ತು ಅಲ್ವಾ ನಿನಗೆ? ಸೊ ಏನು ನೋಡಿದೆ ಇಂಟ್ರಡಕ್ಷನ್? ಏನೋ 1 point ನೆನಪಿದ್ರೆ ಹೇಳು, ಇಲ್ಲ ನಾನು ಹೇಳ್ತೀನಿ, ಪರವಾಗಿಲ್ಲ. ನೀವೇ ಹೇಳು. 1 point ನೆನಪಿಲ್ವಾ? ಓಕೆ, ಹೀಲಿ ಅಂದರೆ ಏನಂತ ಅಟ್ಲೀಸ್ಟು ಗೊತ್ತಿಲ್ಲ. ಓಕೆ, ನಮ್ಮಲ್ಲಿ ಏನೇ ಇದ್ರೂ ಅದು ಕ್ಯೂರ್ ಮಾಡೋವಂಥದ್ದು, ಹೀಲ್ ಮಾಡೋವಂಥದ್ದು ಅಂತ ಅಷ್ಟೇ. ಸೊ ಹೆಸರು ತುಂಬಾ ಸಿಂಪಲ್ ಆಗಿದೆ, ಅದರಲ್ಲೇ ಮೀನಿಂಗ್ ಇದೆ. ಸೊ ಏನೇ ನಮ್ಮ ಬಾಡಿಲಿ ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ತೆಗೆದೇ ಹಾಕುವಂಥದ್ದು. ಸೊ ಒಬ್ರೊಬ್ರು ಬಾಡಿಗೂ ಡಿಫ್ರೆನ್ಸ್ ಆಗುತ್ತೆ. ಈಗ ನಿಮ್ಮ ಅಣ್ಣ ಅಥವಾ ತಮ್ಮ ಇರ್ತಾನೆ, ಅಥವಾ ಅಕ್ಕ ತಂಗಿ, ಸೊ ನೀವು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀರಾ, ಬಟ್ ಸೇಮ್ ಇರುತ್ತಾ? ಇಲ್ಲ. ಬಿಹೇವಿಯರು ಇಲ್ಲ ಅಲ್ವಾ? ಅದೇ ರೀತಿ ಒಬ್ರೊಬ್ರು ಬಾಡಿ ಒಳಗೆ ಏನೇನು ಇರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು
ಅನಲೈಸ್ ಮಾಡುತ್ತೆ AI. ಸೊ ಇದು ಬಂದು AI ಮತ್ತು ಕ್ವಾಂಟಮ್ ಸೈನ್ಸ್ ಬೇಸ್ಡ್, ಓಕೆನಾ. ಸೊ ಇದರಿಂದ ಫ್ರೀಕ್ವೆನ್ಸಿ ತೊಗೊಳುತ್ತೆ. ಸೊ ನಿನ್ನ ಬಾಡಿಗೆ ಏನು ಬೇಕು ಅದನ್ನು ಮಾತ್ರ ತೊಗೊಳುತ್ತೆ. ನಿನ್ನ ಅಕ್ಕ ಅಥವಾ ತಂಗಿ ಬಾಡಿಲಿ ಏನಿರುತ್ತೆ ಅದನ್ನು ಮಾತ್ರ ಅದು ತೊಗೊಂಡು ಅವರಿಗೆ ಏನು ಬೇಕೋ ಅದನ್ನು ಕ್ಯೂರ್ ಮಾಡ್ತಾ ಹೋಗುತ್ತೆ, ಓಕೆನಾ. ಇವಾಗ ನಾವು ಮೆಡಿಸಿನ್ಸ್ ತೊಗೊತೀವಿ. ಸೊ ಮೆಡಿಸಿನ್ಸ್ ಹೇಗೆ ಹಾಗಿರೋದಿಲ್ಲ ಅಲ್ವಾ, ಬಟ್ ಈ ಹೀಲಿಲಿ ಹಾಗಲ್ಲ. ನಿನಗೇನು ಬೇಕು ಅದನ್ನು ಮಾತ್ರ ಕೊಡುತ್ತೆ. ಆಮೇಲೆ ನಿನಗೇನು ಡಿಫಿಷಿಯನ್ಸಿ ಇದೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಕ್ಯೂರ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈವನ್ ಕೆಳಗೆ ಮ್ಯಾಜಿಕ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಕೂದಲಿಂದ ಹಿಡಿದು ಪಾದದವರೆಗೂ ನೀನು ಕೇಳ್ಬೋದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ಈಸಿಯಾಗಿ ಹೇಳ್ತೀನಿ. ನಿನ್ನ ಪಾದದಿಂದ ಹಿಡಿದು ಅಥವಾ ಕೂದಲಿಂದ ಹಿಡಿದು ಪಾದದವರೆಗೂ ಎಲ್ಲ ರೀತಿಯಾಗಿ ಅದು ಹೀಲಿ ಅನ್ನೋ ಪ್ರಾಡಕ್ಟ್ ಯೂಸ್ ಆಗತ್ತೆ ಅಂತ ಹೇಳ್ಬೋದು. ಈಸಿ ಟು ಯೂಸ್ ಕೂಡ. ಸೊ ನಾನು ನಿಮಗೆ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ, ಓಕೆನಾ. ಫೈನ್. ತೇಜು, ಇವತ್ತಿನ ಫಸ್ಟ್ ಟೈಮ್ ನಾನು ಹೀಲ್ ಇಂಟ್ರಡಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ನಿನ್ನ ಪ್ರೊಫೈಲ್ನ ನಾನು ಇವತ್ತು ಸೆಟ್ ಮಾಡ್ತೀನಿ, ಓಕೆನಾ. ಫೈನ್. ಸೊ ಪ್ರೊಫೈಲ್ ಸೆಟ್ ಮಾಡೋಕ್ಕೆ ನಾವು ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ನಾವಿವಾಗ ಬ್ಲೂ ಆ್ಯಪಿಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ಬ್ಲೂ ಆ್ಯಪಲ್ಲಿ ನೆಕ್ಸ್ಟ್ ಕನೆಕ್ಟಿಂಗ್ ಟು ದ ಹೀಲಿ ಅಡ್ವೈಸರ್ ಕ್ಲೌಡ್ ಅಂತ ತೋರಿಸುತ್ತೆ. ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಮುಗೀತು. ಎಷ್ಟು ಫಾಸ್ಟಾಗಿದೆ ಅಲ್ಲ, ಓಕೆ. ಸೊ ಇವಾಗ ಕ್ಲೈಂಟ್ಸಿಗೆ ಹೋಗ್ತೀನಿ ನಾನು. ನೆಕ್ಸ್ಟು ಪ್ಲಸ್ ಪರ್ಸನ್, 1 ಸೆಕೆಂಡ್. ಕ್ಯಾಮ್ರಾಗೆ ಹೋಗಿ ತೇಜು ಇಲ್ಲಿ ಕ್ಯಾಮ್ರಾ ನೋಡು, ಓಕೆ. ನಾನೊಂದು ಫೋಟೋ ಕ್ಲಿಕ್ ಮಾಡಿದ್ದೀನಿ ತೇಜುದು. ಈಗ ತೇಜು ಇನ್ಫಾರ್ಮೇಷನ್ಸ್ ನಾನು ಟೈಪ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಈ ಥರದ್ದು. ತೇಜು ಸ್ಪೆಲ್ಲಿಂಗ್ ಹೇಳು. TJ. ಓಕೆ. ಲಾಸ್ಟ್ ನೇಮ್ ತೇಜಸ್ವಿನಿ. ಓಕೆ ಓಕೆ. ಇವಾಗ ನಾನು ವೈಬ್ರೇಷನ್ ಅವಳಿಗೆ ಮಾಡ್ತೀನಿ. ಸೊ ಹೀಲಿ ಡಿವೈಸ್ನ ನಾನು ತೇಜಕ್ಕೆ ಕೇಳ್ಕೊಡ್ತಾ ಇದ್ದೀನಿ. ಆನ್ ಮಾಡಬೇಕು ಫಸ್ಟು. ತೇಜು ಇದನ್ನು ಕೈಯಲ್ಲಿ ಹಿಡ್ಕೊ, ಹೀಗೆ. ಓಕೆನಾ, ಹಿಡ್ಕೊ. ಹಾಂ. ಸೊ ಇಲ್ಲಿ ಹಿಡ್ಕೊ, ಓಕೆ. ನಿನ್ನ ಬಗ್ಗೆ ಪಾಸಿಟಿವಿಟಿ ಮತ್ತು ನೀನು ಏನೇನು ಆಗಬೇಕು ಅಂತ ಅದೆಲ್ಲ ಆಗಿದೆ ಅಂತ ಫೀಲ್ ಮಾಡ್ತಾ ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಓಕೆನಾ. ಎಸ್. ಎಸ್ ತೇಜು, ಡನ್. ಓಕೆ, ಕೊಡು. ಆಯಿತು. ಸೊ ಅವಳು ಇವಾಗ ನಮ್ಮದು ಕ್ಲೈಂಟ್ ಆಗಾಯಿತು ಅವಳದಲ್ಲಿ. ಓಕೆ, ನೆಕ್ಸ್ಟ್ ಹೇಗೆ ಯೂಸ್ ಮಾಡೋದು ಹೀಲಿ ಡಿವೈಸ್ನ ಅಂತ ತೇಜುಗೆ ತೋರಿಸ್ತೀನಿ, ಓಕೆನಾ. ಇಟ್ಸ್ ವೆರಿ ಸಿಂಪಲ್, ಎಲ್ಲರೂ ಮಾಡ್ಬೋದು. 8 years ಮಕ್ಕಳು ಕೂಡ ಮಾಡ್ಬೋದು. ಬಟ್ ಯಾವುದೇ ಆಗಲಿ ನಾವು ಫಸ್ಟ್ ಟೈಮ್ ಕಲಿಬೇಕಾದ್ರೆ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಲಿತಾಗ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಆಮೇಲೆ ಅದು ಹೇಳ್ತಾರಲ್ಲ, ಯಾವುದೇ ವಿದ್ಯೆ ಆದರೂ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತಾದ್ಮೇಲೆ ಕೋತಿ ವಿದ್ಯೆ ಅಂತ. ಹಾಗೇನೆ ಅಷ್ಟೇ, ಏನಿಲ್ಲ. ಓಕೆ, ಇಲ್ಲಿ ಸಾಕಷ್ಟಿದೆ ವಯರ್ಸ್ಗಳು. ಇದೆಲ್ಲ ಹೆಡ್ಡೇಕಿಗೆ ಯೂಸ್ ಮಾಡೋವಂಥದ್ದು ಮತ್ತು ಬ್ಯಾಕ್ ಪೇನ್ಗೆ ಯೂಸ್ ಮಾಡೋವಂಥದ್ದೆಲ್ಲ ಇದೆ. ಇದು ಬಂದು ಮಕ್ಕಳಿಗೆ ಕಾಯಿಲ್ ಹಾಕಿ ಯೂಸ್ ಮಾಡ್ತೀವಿ. ನಾವು ಕೂಡ ಕಾಯಿಲ್ ಹಾಕಿ ತೊಗೋಬೋದು. ಬಟ್ ದ ಮೋರ್ ಎಫೆಕ್ಟಿವ್ ಬಂದು ವ್ರಿಸ್ಟ್ ಬ್ಯಾಂಡ್ ಹಾಕಿ ನಾವು ತೊಗೊಂಡಾಗಲೇ ದ ಮೋರ್ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಮಕ್ಕಳಿಗೆ ನಾವು ಕಾಯಿಲ್ನ ಯೂಸ್ ಮಾಡ್ತೀವಿ. ಇದು ಬಂದು ಬ್ಯಾಕ್ ಬೋನ್ ಪೇಯ್ನ್, ಆರ್ಮ್ ಪೇಯ್ನ್ ಅಂತ ಹೇಳಿದಾಗ ಈ ಸ್ಟಿಕ್ನ ಯೂಸ್ ಮಾಡ್ತೀವಿ. ಸೊ ಎಷ್ಟು ಕ್ಲೀನಾಗಿ ಅವ್ರು ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಪ್ರೋಗ್ರಾಮ್ಗೆ, ಯಾವ್ಯಾವ ಪೇನಿಗೆ ಯಾವ್ಯಾವ ರೀತಿಯಾಗಿ ನಾವು ಯೂಸ್ ಮಾಡಿದ್ರೆ ಮೋರ್ ಎಫೆಕ್ಟಿವ್ ಆಗಿ ನಮಗೆ ಬೇಗ ಹೀಲ್ ಆಗಬೇಕು ಅಂತ ಅವರು ಅಧ್ಯಯನ ಮಾಡಿ ನಮಗೆ ಕೊಟ್ಟಿರೋವಂಥದ್ದು.
ಸೊ ದ ಡಿವೈಸ್ನ ನಾವು ಫಸ್ಟ್ ಓಪನ್ ಮಾಡಿದಾಗ ಹೇಗಿರುತ್ತೆ. ಸೊ ನಾವೀಗ ಎಲ್ಲದಕ್ಕೂ ಕನೆಕ್ಟ್ ಮಾಡ್ತಾ ಹೋಗೋಣ. ಫಸ್ಟು ವಯರ್ಸ್ನ ಕನೆಕ್ಟ್ ಮಾಡೋಣ ಹೀಲಿ ಡಿವೈಸ್ಗೆ. ಸೊ ಇಲ್ಲಿ ಪ್ಲಗ್ಗಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, 2 ಪ್ಲಗ್ಗಿಂಗ್ ಪಾಯಿಂಟ್ಸ್ ಇದೆ. ಸೊ 2 ಪ್ಲಗ್ ಪಾಯಿಂಟ್ಸ್ ಕೂಡ ನಾನು ಪ್ಲಗ್ ಮಾಡ್ಕೊಂಡಿದ್ದೀನಿ. ಓಕೆ, ಡನ್. ಇವಾಗ ಇದನ್ನು ವ್ರಿಸ್ಟ್ ಬ್ಯಾಂಡಿಗೆ ಕನೆಕ್ಟ್ ಮಾಡ್ತೀನಿ. 1 by 1 ಮಾಡ್ತಾ ಹೋಗೋಣ. ಸೊ ನಾನು ಈಸಿ ಬಟನ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಪ್ಲಗ್ ಮಾಡಿದ್ದೀನಿ. ಇನ್ನೊಂದು ರಿಸ್ಟ್ ಬ್ಯಾಂಡಿಗೂ ಸೇಮ್ ಅದೇ ರೀತಿ ಪ್ಲಗ್. ಇವಾಗ ಇದನ್ನು ಫಸ್ಟ್ ಇದನ್ನು ತೇಜುಗೆ ನಾನು ಕನೆಕ್ಟ್ ಹಾಕ್ತೀನಿ. ನಾವು ಕೈಯಲ್ಲೂ ಕೂಡ ಹಿಡ್ಕೋಬೋದು, ಬಟ್ ಈಸಿ ಅಲ್ವಾ? ಹಾಂ, ಈಸಿ ಹ್ಯಾಂಗ್ ಮಾಡೋದು ಈಸಿಯಾಗಿರುತ್ತೆ. ತೇಜು ಲೈಟ್ ಹ್ಯಾಂಡಾ ಅಷ್ಟು ಕೊಡು. ಸೊ ಸ್ವಲ್ಪ ಇದು ಏನಂತಾರೆ ಸ್ಕಿನ್ಗೆ ಟಚ್ ಆಗಬೇಕು. ಓಕೆ, ತುಂಬ ಲೂಸು ಹಾಕಿದ್ರೆ ಕನೆಕ್ಟ್ ಆಗಲ್ಲ. ಹಾಂ, ಇನ್ನೊಂದು ಕೈ ಕೊಡು. ಓಕೆ, ತುಂಬ ಟೈಟ್ ಆಯಿತಾ? ಇಲ್ಲ ಇಲ್ಲ ಪರವಾಗಿಲ್ಲ. ಓಕೆ, ಈಗ ನಾನು ಇದು ಡಿವೈಸ್ನ ಆನ್ ಮಾಡ್ತೀನಿ. ಎಸ್. ಸೊ ಇವಾಗ ನಾವು ಪಿಂಕ್ ಆ್ಯಪಿಗೆ ಹೋಗ್ತೀವಿ. ಓಕೆ, ಎಸ್, ಪಿಂಕ್ ಆ್ಯಪ್ ಆನ್ ಮಾಡಿದಾಗ ಅದು ಡಿವೈಸು ಕನೆಕ್ಟ್ ಆಗುತ್ತೆ. ಹೇಗೆ ಅನಿಸ್ತಿದೆ ತೇಜು? ಏನೂ ಆಗ್ತಿಲ್ಲ ಸದ್ಯಕ್ಕೆ. ಏನೂ ಆಗೋದಿಲ್ಲ, ಅದು ಡೋಂಟ್ ವರಿ. ಎಸ್. ಸೊ ನಾನಿವಾಗ ತೇಜುಗೆ ಕೊಡ್ತಿರೋ ಪ್ರೋಗ್ರಾಮ್ ಬಂದು ಬೀಯಿಂಗ್ ಅಂತ. ಹಾಂ, ಯೂಶಲಿ ಲೇಡೀಸ್ ಬೀಯಿಂಗ್ ಪ್ರೋಗ್ರಾಮ್ ತೊಗೊಂಡ್ರೆ ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ಲೋಡ್ ಆಗ್ತಾ ಇದೆ. ಬೀಯಿಂಗ್ ಅನ್ನೋ ಏನಕ್ಕೆ? ಸೊ ಎನಿ ಲೇಡೀಸ್ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಕಾನ್ಫಿಡೆನ್ಸ್ ಲೆಸ್ ಆಗಿರ್ಬೋದು, ಇವನ್ ಎಲ್ಲನೂ ಅದು ಹೈ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಇನ್ಕ್ರೀಸ್ ದ ಏನಂತ ಕಾನ್ಫಿಡೆನ್ಸ್ ಆ್ಯಂಡ್ ಲೆಸ್ ಡೌನ್ ದ ಮೂಡ್ ಸ್ವಿಂಗ್ಸ್. ಓಕೆ, ಸೊ ಇವಾಗ ಆರ್ ಯು ಫೈನ್? ಯಾ, ಶಿ ಇಸ್ ಫೈನ್. ನೌ ಲಿಟಲ್ ಬಿಟ್. ವಾಟ್? ಏನು ಲಿಟಲ್ ಬಿಟ್? ಏನು ಒಳಗಡೆ ಏನೇನೋ ಆಗ್ತಿದೆ ಅದು. ಓಕೆನಾ, ಈಗ ಫೈನಾ? ಹಾಂ, ಹೌದಾ? ಕಡಿಮೆ ಮಾಡಿದ್ದೀನಿ ನನ್ನೊಳಗೆ. ಓಕೆ, ಸೊ ಈ ಪ್ರೋಗ್ರಾಮ್ ಬಂದು 1 hour ಇರುತ್ತೆ. ಯಾ, ಓಕೆ ತೇಜು, ನಾವು ಫೈನ್ ಅಲ್ವಾ? ಓಕೆ ತೇಜು, ಏನು ಅನಿಸ್ತಿದೆ? ಹೀಲಿ ಹಾಕೊಂಡಿದ್ಯಾ? ಇಟ್ಸ್ ಅ ನ್ಯೂ ಒನ್ ಫಾರ್ ಯು ಅಲ್ವಾ? ಸೊ ಹೌದು, ಯಾರ್ಯಾರಿಗೆ ಗೊತ್ತಿಲ್ಲ, ಎಲ್ಲನೂ ತುಂಬ ಹೊಸದಾಗಿ ಕಾಣಿಸುತ್ತೆ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಅದು ನಮ್ಮ ಬಾಡಿಲಿ ವರ್ಕ್ ಮಾಡುತ್ತೆ. ಓಕೆನಾ? ಸೊ ಏನೇ ಪೇನ್ ಇರಲಿ ಆಯಿತಾ, ನಮಗೆ ನಿದ್ದೆ ಇಲ್ಲ ಅಂದರೂ ಕೂಡ ಅದು ನಿದ್ದೆ ಸ್ವಲ್ಪ ಒಂದು 10 ನಿಮಿಷ ನೀವು ನಿದ್ದೆ ಎಲ್ಲೋ ಹೋಗಬೇಕು, ನೀವು 10 ನಿಮಿಷ ನಿದ್ದೆ ಮಾಡಿದ್ರು ಕೂಡ ನೀವು ಕಂಪ್ಲೀಟ್ 1-2 hours ನಿದ್ದೆ ಮಾಡೋಷ್ಟು ಅದು ನಮಗೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಓಕೆನಾ? ಆರಾಮಾಗಿ ಕುತ್ಕೋ, ನಾರ್ಮಲಾಗಿ ಕುತ್ಕೋ. ಸೊ ನೀವು ಫ್ರೀಯಾಗಿ ಕುತ್ಕೋಬೋದು. ಓಕೆ, ತೇಜು ಬಗ್ಗೆ ಸ್ವಲ್ಪ ನಾವು ಇವಾಗ ತಿಳ್ಕೊಳ್ಳೋಣ, ಸರಿನಾ? ಹಾಂ. ಸೊ ತೇಜು, ನೀನು ಹಾಬೀಸ್ ಎಲ್ಲ ಏನು?
ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ. ಓಕೆ. ಆಮೇಲೆ ಪೇಂಟಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್. ಓಕೆ, ಅಷ್ಟೇನಾ? ಅಷ್ಟೇ ಅಂತಲ್ಲ ನೋಡಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅನ್ನೋದೊಂದು ಕಲೆ, ಸಿಂಗಿಂಗ್ ಒಂದು ಕಲೆ. ಓಕೆ, ಸೊ ಇವಾಗ ದ ಮೇನ್ ಥಿಂಗ್ ಏನಂತ ಅಂದರೆ, ನಾವು ಈ ಡಿವೈಸ್ ಪ್ರೋಗ್ರಾಮ್ ಹಾಕ್ಕೊಂಡಾಗ ಆವಾಗ ಒಂದು 5 ಮಿನಿಟ್ಸ್ ಬಿಟ್ಕೊಂತ ಅಥವಾ 2 ಮಿನಿಟ್ಸ್ಗೆ ಒನ್ಸ್ 5 ಮಿನಿಟ್ಸ್ಗೆ ಒನ್ಸ್ ನಾವು 2 ಸಿಪ್ ನೀರನ್ನ ಕುಡಿಬೇಕು. ಇಲ್ಲಿ ಮ್ಯಾಕ್ ಹೀಲಿ ನಾವು 10 ಮಿನಿಟ್ಸ್ ಇಟ್ಟಿದ್ದು ಆಗಿದೆ. ಸೊ ನಾನೀಗ ಆಫ್ ಮಾಡ್ತಿದ್ದೀನಿ. ಓಕೆ, ಈಗ ನಮ್ಮ ತೇಜುಗೆ ನಾನು ವಾಟರ್ ಸರ್ವ್ ಮಾಡ್ತೀನಿ. ಹಾಂ ತೇಜು ತಗೊಳ್ಳಿ, ಕುಡಿಬೋದು. ಆವಾಗ ನೀರು ಕುಡಿದ್ರೆ ಏನಾಗುತ್ತೆ, ನಮ್ಮ ಬಾಡಿಲಿ ವರ್ಕ್ ಆಗೋದೇ ವಾಟರಿಂದ ಅಲ್ವಾ. ಸೊ ಅದು ಇನ್ನೂ ಚೆನ್ನಾಗಿ ಆ ಡಿವೈಸ್, ಆ ಪ್ರೋಗ್ರಾಮ್ ನಾವೇನು ಹಾಕಿದ್ದೀವಲ್ವಾ, ಬೀಯಿಂಗ್ ಅನ್ನೋ ಪ್ರೋಗ್ರಾಮು, ಅದು ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದನ್ನಂತೂ ಮರಿಲೇಬಾರ್ದು. ಓಕೆ, నేను ತಗೊಂಡಾಗೆಲ್ಲ ನೀರನ್ನ ಕುಡಿತಾ ಇರಬೇಕು. ಸೊ ಮೋರ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಆಯಿತಾ? ಓಕೆ, ಸೊ ಪೇಂಟಿಂಗ್, ಆರ್ಟ್ ಅಂತೆಲ್ಲ ಹೇಳಿದೆ. ಹಾಂ, ಸೊ ಯಾವ್ಯಾವ ರೀತಿ ಪೇಂಟಿಂಗ್ಸು? ಇದು ರ್ಯಾಂಡಮ್ ಸ್ಕೆಚಸ್ sketches. ರ್ಯಾಂಡಮ್. ಸೊ ಆ್ಯಕ್ಚುಲಿ ಒಳ್ಳೇದು. ಸೊ ನಮ್ದು ಏನೇ ಸ್ಟ್ರೆಸ್ ಇದ್ರೂ ರಿಲ್ಯಾಕ್ಸ್ ಆಗತ್ತೆ ಅಲ್ವಾ. ಕರೆಕ್ಟ್. ಇನ್ನೊಂದು ಏನು ಹೇಳ್ದಲ್ಲ ನೀನು ಹಾಬಿ? ಸಿಂಗಿಂಗ್. ಸೊ ಯಾವ ರೀತಿ ಹಾಡು? ಭಾವಗೀತೆ, ಕ್ಲಾಸಿಕಲ್ ಸಾಂಗ್ಸು, ಆಮೇಲೆ ಫಿಲ್ಮಿ ಸಾಂಗ್ಸ್ ಇಷ್ಟ ಆಗುತ್ತೆ? ಫಿಲ್ಮಿ ಸಾಂಗ್ಸ್ ಕೇಳಕ್ ಮಾತ್ರ ಇಷ್ಟನಾ ಅಥವಾ ಕೇಳ್ಕೊಂಡು ಗುನ್ಗಕ್ಕೆ ಇಷ್ಟನಾ? ಕೇಳ್ಕೊಂಡು ಗುನ್ಗಕ್ಕೆ. ಓಕೆ, ಫೈನ್. ಸೊ NMKRV ಕಾಲೇಜ್ ಹೇಗಿದೆ, ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಫಸ್ಟ್ PU ಸೆಕೆಂಡ್ PUC ಅಲ್ಲೇ ಓದಿದ್ದು ಮತ್ತು ಡಿಗ್ರಿಗೂ ಅಲ್ಲೇ ಸೇರ್ಕೊಂಡಿದ್ದು. ಫಸ್ಟ್ ಟೈಮ್ ಸೇರ್ಕೊಂಡಾಗ ನಮ್ಗೇನು ಅಷ್ಟು ಅನ್ನಿಸ್ಲಿಲ್ಲ ಲೈಕ್ ಹೇಗಿದೆ ಕಾಲೇಜ್ ಅಂತ. ಬಟ್ ಹೋಗ್ತಾ ತುಂಬ ಅಭ್ಯಾಸ ಆಯಿತು. ಆ್ಯಂಡ್ ನಾನು B.Ed ಕೋರ್ಸ್ ಬಂದು ದೋಸ್ ಆರ್ ಟೇಕಿಂಗ್ ಫಾರ್ ಟೀಚಿಂಗ್ ಪ್ರಾಕ್ಟೀಸಸ್. ಯಾರು ಟೀಚರ್ ಆಗಬೇಕು ಅಂದರೆ ಇಟ್ ಈಸ್ ವೆರಿ ಮೋಸ್ಟ್ ಎಫೆಕ್ಟಿವ್ ಕೋರ್ಸ್. ಡಬಲ್ ಡಿಗ್ರಿನೂ ಸಿಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನನಗೆ ಮೇಯ್ನಾಗಿ ತುಂಬ ಪ್ರೌಡಾಗಿ ಫೀಲ್ ಆಗುತ್ತೆ. ಯಾಕೆ ನಾನು ಓದಿದ ಕಾಲೇಜಲ್ಲೇ ತೇಜು ಕೂಡ ಓದ್ತಿರೋದು. ಸೊ NMKRV ಕಾಲೇಜ್ ಫಾರ್ ವುಮೆನ್ಸ್ ಇವಾಗ ಆ್ಯಕ್ಚುಲಿ ಕೋಎಡ್ ಆಗಿದೆ ಅಲ್ವಾ? ಹಾಂ, ಕೋಎಡ್ ಆಗ್ತಿದೆ. ಬಿಕಾಸ್ ನೆಕ್ಸ್ಟ್ ವರ್ಷದಿಂದ ಅಡ್ಮಿಷನ್ ಶುರು ಆಗ್ತಿದೆ ನಮ್ಮ ಕಾಲೇಜಲ್ಲಿ. ಹೌದು. ಸೊ ನೀವು ಯಾರ್ಯಾರು ಮ್ಯಾಮ್ ಚಾನಲ್ ನೋಡ್ತಿದ್ರು, ದಯವಿಟ್ಟು ನಮ್ಮ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗಿ ಅಂತ ಆಸ್ ಅ ಸ್ಟೂಡೆಂಟ್ ಆಗಿ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ಅಷ್ಟೇ ಬೆನಿಫಿಟ್ಸ್ ಕೂಡ ಇದೆ. ಲೆಕ್ಚರರ್ಸ್ ಆಗಿರ್ಬೋದು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ನಾನಿದ್ದ ಕಾಲದಲ್ಲಿ ತುಂಬ ಫ್ರೆಂಡ್ಲಿ ಆಗಿದ್ರು ಅಂತಲೇ ಯೋಚನೆ ಮಾಡಿ ಇವಾಗ ಇನ್ನೂ ಹೆಚ್ಚಿಗೆ ಫ್ರೀಡಮ್ ಕೊಡ್ತಿರ್ತಾರೆ. ಸೊ ಫ್ರೀಡಮ್ನ ಯಾವ ಸ್ಟೂಡೆಂಟ್ಸು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದು ಅಲ್ವಾ. ಓಕೆ, ಸೊ ಹೇಗೆ ನಡೀತೆ ಟೀಚರ್ಸ್ ಟ್ರೈನಿಂಗ್ ಎಲ್ಲ? ಚೆನ್ನಾಗಿ ನಡೀತಿದೆ. ಎವ್ರಿಡೇ ಅವರು ಯೂಶ್ವಲಿ ಪಾಠ ಮಾಡ್ತಾರೆ, ನಮಗೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬರ್ಡನ್ ಅನ್ಸುತ್ತಾ ಮನೆಗೆ ಬಂದು ಕೂಡ ನೀನು ಕೆಲವೊಂದೆಲ್ಲ ಪ್ರಾಜೆಕ್ಟ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು? ಬರ್ಡನ್ ಅಂತಲ್ಲ, ಅಭ್ಯಾಸ ಆಗ್ಬಿಡುತ್ತೆ. ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ಆರ್ ಕೋರ್ಸ್. ಸ್ಟೂಡೆಂಟ್ ಆಗಿ ಡೆಫಿನೆಟ್ಲಿ. ಸೊ ಒಳ್ಳೆ ಪಾಯಿಂಟ್ ಹೇಳಲು ಕರೆಕ್ಟ್. ಯಾರಿಗದು ಮನಸ್ಸಲ್ಲಿ ಇರುತ್ತೆ ಅಲ್ವಾ, ಸೊ ಅವರು ಖಂಡಿತವಾಗ್ಲೂ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಮತ್ತು ಹಾರ್ಡ್ ವರ್ಕ್ ಇರಲೇಬೇಕು. ಇಲ್ಲ ಹಾರ್ಡ್ ವರ್ಕ್ ಇದ್ದರೆ ನಮ್ಗೆ ಅದ್ರಲ್ಲಿ ಸಕ್ಸಸ್ ಕಾಣೋಕ್ಕಾಗೋದು ಅಥವಾ ಖುಷಿ ಸಿಗೋದು. ಕೈ ಕೆಸರಾದೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ, ಅದು ಹೇಳೋದು ಎಷ್ಟೇ ಸುಲಭ ಆಗಿದ್ರು ಕೈ ಕೆಸರ ಅಂದರೆ ಏನು, ನಾವು ಕಷ್ಟಪಡಬೇಕು ಅಲ್ವಾ, ನಿದ್ದೆಗೆ ಇಡಬೇಕು. ಸೊ ಇವಾಗಿನ ಮಕ್ಕಳು ಕೈ ಕೆಸರೆಲ್ಲ ಮಾಡ್ಕೊಳಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಎಕ್ಸಾಂಪಲ್ ಅದು ಈಕ್ವಾಲಿಟಿ ಏನಂತ ಹೇಳ್ಬೋದು ಅಂದರೆ ನಾವು ಹಾರ್ಡ್ ವರ್ಕ್. ಸೊ ನಿದ್ದೆಗೆಟ್ ಮಾಡ್ತಿರ್ಬೋದು, ಅಥವಾ ನಮ್ಗೆ ಇವಾಗ ಇನ್ಫಾರ್ಮೇಷನ್ ಒಂದಲ್ಲೇ ಸಿಗಲ್ಲ. ಇವಳಿಗೇನೋ ಒಂದು ಬೇಕು ನಿಮಗೆ ಪ್ರಾಜೆಕ್ಟ್ ವರ್ಕಿಗೆ ಅಂದರೆ ಗೂಗಲ್ ಸರ್ಚ್ ಮಾಡು, ಏನೋ ಒಂದು ಹಾಕಿದ ತಕ್ಷಣ ಎಲ್ಲ ಟಕ 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 ಅಂತ ಬರಲ್ಲ. ಸೊ ಶಿ ಶುಡ್ ಕೀಪ್ ಸರ್ಚಿಂಗ್, ಹೋಗಬೇಕು, ರಿಸರ್ಚ್ಗಳು ಮಾಡಬೇಕು. ಕೆಲವೊಂದು ಫೋನಲ್ಲಿ ಸಿಗುತ್ತೆ, ಕೆಲವೊಂದು ದಟ್ ಲೆಕ್ಚರ್ಸ್ ಓಲ್ಡ್ ಸ್ಟೂಡೆಂಟ್ಸ್ ಹತ್ರ ಸಿಗುತ್ತೆ. ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀಯ ಅಲ್ವಾ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಕೆಲವೊಂದು. ಸೊ ನಿಮ್ಗೆ ಇನ್ನೂ ಒಂದು ಸಾಕಷ್ಟು ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇವಾಗೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ, ಬಟ್ ಅದರಲ್ಲೂ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಒಳ್ಳೆ ರೀತಿಯ ಪ್ರಾಜೆಕ್ಟ್ ಬರಬೇಕು ಅಂತಂದರೆ ಅದೆಲ್ಲ ಕಷ್ಟ ಇದೆ ಅಲ್ವಾ. ಓಕೆ, ಇನ್ನೇನು ತೇಜು ಹೇಗೆ ಅನಿಸ್ತಿದೆ ಇವಾಗ? ಸ್ವಲ್ಪ ಬಾಡಿಲ್ಲ ತುಂಬ ವೈಬ್ರೇಟ್ ಆಗ್ತಿದ್ಯಾ? ಓಕೆ, ಶಿ ಇಸ್ ಕಾನ್ಸಂಟ್ರೇಟಿಂಗ್. ಸೊ ನಾವು ಯಾವಾಗಲೂ ಅಷ್ಟೇ ಯಾವುದೇ ರೀತಿಯಾದ ನಾವು ಕೆಲಸ ಮಾಡಬೇಕಾದ್ರೆ ಮನ್ಸಿಟ್ಟು ಮಾಡಬೇಕು ಅಲ್ವಾ. ಮನ್ಸಿಟ್ಟು ಮಾಡಿದ್ರೆ ಏನಾಗುತ್ತೆ ತೇಜು? ಸಕ್ಸಸ್ ಆಗುತ್ತೆ, ಒಳ್ಳೆ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಅಡುಗೆನೂ ಅಷ್ಟೇ, ನಾವು ಮನಸ್ಸಲ್ಲ ನಾವು ಏನು ಒಳ್ಳೇದು ಯೋಚನೆ ಮಾಡ್ತೀವಿ, ಒಳ್ಳೇದು ಯೋಚನೆ ಮಾಡ್ತಾ ನಾವು ಅಡುಗೆ ಮಾಡ್ತಾ ಇದ್ರೆ ಅಡುಗೆ ರುಚಿ ಬರುತ್ತೆ. ಅದಕ್ಕೆ ಹೇಳೋದು ಅಮ್ಮನ ಅಡುಗೆ ರುಚಿ, ಅಜ್ಜಿ ಅಡುಗೆ ರುಚಿ. ನಮ್ಮ ಅಡುಗೆ ರುಚಿ ಅಷ್ಟು ಬರಲ್ಲ, ಏನಕ್ಕೇನೋ ಒಳ್ಳೊಳ್ಳೆ ಥಾಟ್ಸ್ ಇಟ್ಕೊಂಡಿರ್ತಾರೆ. ಸೊ ನಾವು ಕೂಡ ಒಳ್ಳೊಳ್ಳೆ ಯೋಚನೆ ಮಾಡಬೇಕು. ಅದೇ ರೀತಿ ನಾವು ಹೀಲಿ ಡಿವೈಸ್ ಆಗಿರ್ಬೋದು, ಎನಿಥಿಂಗ್. ಸೊ ನಾನು ಮೇಯ್ನಾಗಿ ಹೀಲಿಗೆ ಬರ್ತೀನಿ. ಸೊ ಹೀಲಿ ಡಿವೈಸ್ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ನಾವು ಒಳ್ಳೇದು ಯೋಚನೆ ಮಾಡಬೇಕು ನಮ್ಮ ಬಗ್ಗೆ. ಆಮೇಲೆ ಎಸ್ ಅದು ವರ್ಕ್ ಆಗುತ್ತೆ. ಫಸ್ಟ್ ವಿ ಶುಡ್
ಬಿಲೀವ್ ವಾಟ್ ವಿ ಆರ್ ಡೂಯಿಂಗ್. ಇವಾಗ ಹೀಲಿ ಅನ್ನೋದು ಯಾರೇ ಕಂಡುಹಿಡ್ದಿರ್ಬೋದು, ಯಾರೇ ಮಹಾನ್ ವ್ಯಕ್ತಿ ಕಂಡುಹಿಡ್ಬೋದು, ಅಥವಾ ನಿನಗೆ ಗೊತ್ತಿರೋ ನಿನಗೆ ಕನೆಕ್ಟ್ ಮಾಡಿರ್ಬೋದು. ಆದರೆ ಅದು ಯೂಸ್ ಮಾಡ್ತಿರೋದು ಯಾರು? ನಾನು ಅಟ್ ಲಾಸ್ಟ್ ಅಲ್ವಾ. ಫಸ್ಟ್ ಅವ್ರು ಕೊಟ್ಟರು ಇವ್ರು ಕೊಟ್ಟರು ತಲೆನ ತೆಗೆದು ಹಾಕ್ಬಿಡಿ. ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ನೋ. ಫಸ್ಟ್ ಅದನ್ನು ಯೂಸ್ ಮಾಡ್ತಿರೋದು ಯಾರು? ನಾನು. ಅಂದಾಗ ನಾನು ಅದ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡಿದಾಗ, ನಾನು ನನ್ನ ಬಗ್ಗೆ ಒಳ್ಳೇದು ಯೋಚನೆ ಮಾಡಿದಾಗ, ಮತ್ತು ಈಗ ನಿನ್ನ ಫ್ರೆಂಡ್ ನಕ್ಕ ಬರ್ಬೋದು, ಅವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ತಿದ್ರೆ ನಮಗೆ ಆ ಡಿವೈಸಲ್ಲಿ ಏನು ಬರುತ್ತಲ್ಲ, ನಮ್ಮ ಬಾಡಿಗೆ ಏನು ಹೋಗ್ತಿದೆ, ಕನೆಕ್ಟ್ ಆಗ್ತಿದೆ, ಅದು ಕೂಡ ಒಳ್ಳೇದ ಕನೆಕ್ಟ್ ಮಾಡ್ತಾ ಕೊಡುತ್ತೆ. ಮತ್ತು ಏನೇ ಡಿಫಿಷಿಯನ್ಸಿ ಇದ್ರೂ ಅದು ನಾವು ನಂಬಿ ತಗೊಂಡಾಗ ಕ್ಯೂರ್ ಆಗುತ್ತೆ. ಸೊ ಎಲ್ಲ ನಮ್ಮಲ್ಲೇ ಇದೆ. ಸೊ ದೇವರು ನಮಗೆ ಎಲ್ಲ ಎನರ್ಜಿ ಕೊಟ್ಟಿದ್ದಾರೆ, ಅದನ್ನು ನಾವು ಇನ್ ದ ರೈಟ್ ವೇ ಯೂಸ್ ಮಾಡ್ಕೋಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ ಅಲ್ವಾ. ಸೊ ಇಷ್ಟೆಲ್ಲ ಕೇಳಿದೆ ಅಲ್ವಾ, ನಾನು ಇಷ್ಟೆಲ್ಲ ಮಾತಾಡಿದೆ. ಸೊ ನೀನು ಏನಾದ್ರು ಮಾತಾಡಬೇಕು ಇದ್ರ ಬಗ್ಗೆ ಅಂತ ಅನ್ಸಿದ್ರೆ ಯು ಕ್ಯಾನ್ ಸ್ಪೀಕ್. ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾಳೆ. ಓಕೆ ತೇಜು. ಮತ್ತು ತೇಜು ಇನ್ನೇನು ಫ್ರೆಂಡ್ಸ್ಗೆಲ್ಲ ಹೇಳಿದ್ಯಾ ಚಾನಲ್ ಬಗ್ಗೆ? ಹಾ ಹೇಳಿದೀನಿ. ನಮ್ಮ ಫ್ರೆಂಡ್ಸ್ ಇಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಅವರಿಂದ ಥ್ಯಾಂಕ್ ಯು. ಹೆಸರು ಹೇಳಕ್ ಇಷ್ಟಪಡ್ತೀಯಾ? ಒಬ್ಬರ ಹೆಸರು ಲಾಲಿ ಅಂತ. ಆಮೇಲೆ ನಮ್ ದೊಡ್ಡಮ್ಮ ಅವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಮೇಲ್ಗಡೆ ಕಲ್ತಿದ್ದೀನಿ ಲಿಂಕು. ಹೌದಾ? ಅವ್ರಿಗೂ ಹೇಳಿದೀನಿ. ಸೊ ದೇ ವಿಲ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಿಮಗೆಲ್ಲ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಒಂದು ಚಾನ್ಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ತೇಜು, ಮತ್ತೆ ಹೇಗೆ ನಡೀತಿದೆ ನನ್ನ ಚಾನಲ್? ನೀನು ನೋಡಿರ್ತೀಯ ಕೆಲವೊಂದು ವೀಡಿಯೋಸ್ ಎಲ್ಲ. ಸೊ ನಿಂಗೆ ಏನಾದ್ರು ಫೀಡ್ಬ್ಯಾಕ್ ಕೊಡಬೇಕು ಅಂತ ಇಷ್ಟ ಇದೆಯಾ, ಅಥವಾ ಹೇಗೆ ಅನ್ಸುತ್ತೆ? ನಿಂಗೆ ಗೊತ್ತಿರೋಳು, ಸೊ ಗೊತ್ತಿರೋರು ಮಾಡಿದಾಗ ಒಂಥರ ಬೇರೆ ಡಿಫ್ರೆನ್ಸ್ ಆಗೇ ಇರುತ್ತೆ ಥಾಟ್ಸ್, ಒಪಿನಿಯನ್. ಸೊ ನಿನಗೆ ಯಾವ ರೀತಿ ಏನು ಅನ್ಸುತ್ತೆ ಅಂತ ನೀನು ಹೇಳ್ಬೋದು. ಎಲ್ಲ ವಿಡಿಯೋಸು ತುಂಬಾ ಚೆನ್ನಾಗಿ ಬರ್ತಿದೆ. ಅಂಡ್ ನಂಗೇನ್ ಇಷ್ಟ ಆಯ್ತು ಅಂದ್ರೆ ಫಸ್ಟ್ ವಿಡಿಯೋ ನೀವೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ, ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ, ಸೊ ನಾವು ಫಸ್ಟು ಯಾವುದೇ ಯೂಸ್ ಮಾಡ್ಬೇಕಂದ್ರೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಎಸ್, ಅದನ್ನು ನಾವು ರೆಸ್ಪೆಕ್ಟ್ ಮಾಡಿದ್ವಿ. ಅದೇ ನಾವು ಹೀಲಿನ ನಮ್ಮ ಪಾರ್ಟ್ ಆಫ್ ಅ ಫ್ಯಾಮಿಲಿ ಮೆಂಬರ್ ಅಂತಲೇ ನಾವು ಇಟ್ಕೊಂಡು ಯೂಸ್ ಮಾಡೋದು. ಸೊ ಎಲ್ಲರೂ ಅಷ್ಟೇ, ಯಾರ್ಯಾರು ಹೀಲಿ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮುಂದಕ್ಕೆ ಯೂಸ್ ಮಾಡ್ತೀರಾ, ಹೀಗೇ ನೀವು ಹೀಲಿನ ಟ್ರೀಟ್ ಮಾಡಿದ್ರೆ ಅದೊಂದು ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಅಂತ ಹೇಳಿದಾಗ, ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದಾಗ ನಾವು ಅದಕ್ಕೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀವಿ, ಪ್ರತಿಯೊಂದು ಲಿವಿಂಗ್ ಥಿಂಗ್ ಅಥವಾ ನಾನ್ ಲಿವಿಂಗ್ ಥಿಂಗ್ ನಾವು ಎಷ್ಟು ರೆಸ್ಪೆಕ್ಟ್ ಮಾಡಿ ಇಟ್ಕೋತೀವಲ್ಲ ಅಷ್ಟೇ ಪಾಸಿಟಿವ್ ವೈಬ್ಸ್ ಅದು ನಮಗೆ ಕೊಡುತ್ತೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಿಂಗೆ ಗೊತ್ತಿರೋ ಹಾಗೆ ಈಗ ಪ್ಲಾಂಟ್ಸ್ ಹತ್ರ ನಾವು ಮಾತಾಡ್ತಿರ್ತೀವಿ ಅಲ್ವಾ, ಅದಕ್ಕೇನೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಆದರೆ ನಾವು ಯೋಚನೆ ಮಾಡಲ್ಲ. ಸೊ ಒಬ್ರು ಹೇಳಿದಾಗ ಹೌದಲ್ವಾ ಅಂತ ನಮಗೆ ರಿಕಾಲ್ ಆಗ್ತಾ ಇರುತ್ತೆ ಮೈಂಡಲ್ಲಿ ಅಂತ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತಿದೆ ತೇಜು? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೊ ಎವ್ರಿ ಟೈಮ್ ನಾನು ಹೀಲಿ ಜೊತೆ ಒಬ್ರು ಮನೆಗೆ ಹೋದಾಗ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ, ತುಂಬಾ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ? ಯಾಕಿರ್ಬೋದು ಹೇಳಿ ನೋಡೋಣ. ತೇಜು ಮೈಂಡಲ್ಲಿ ಏನು ನೋಡ್ತಿದ್ದೆ ತಿಳ್ಕೊಳ್ಳೋಣ. ಯಾಕಿರ್ಬೋದು? ನಿಮ್ಗೆ ಹೊಸ ಜನಗಳ ಪರಿಚಯ ಆಗುತ್ತೆ, ಆಮೇಲೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಹೌದು, ಅವ್ರ ಹತ್ರ ಹೊಸ ವಿಷಯಗಳೆಲ್ಲ ತಿಳ್ಕೊಬೋದು. ಕರೆಕ್ಟು. ಸೊ ತೇಜು ಗೊತ್ತಿರೋಳೆ ಆಗಿದ್ರು ಕೆಲವೊಂದು ವಿಚಾರ ನಾವು ಸಿಕ್ಕಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಇವಾಗ ಸಿಕ್ಕಿದಾಗೂ ಅದೊಂದು ಕರೆಕ್ಟು, ಎಕ್ಸಾಕ್ಟ್ಲಿ ಹಾಗಂದ್ರೆ ಅವಳು ವೀಡಿಯೋಸ್ ನೋಡ್ತಾಳೆ ಚೆನ್ನಾಗಿ. ಓಕೆ ಫೈನ್. ಅದಷ್ಟೇ ಅಲ್ಲ, ಆರೋಗ್ಯವೇ ಭಾಗ್ಯ ಅಲ್ವಾ. ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ದಂಗೆ ಎಲ್ಲರ ಮನೆಯಲ್ಲೂ ಹೇಗೆ ನಾವು ಲಕ್ಷ್ಮಿ ನೆಲೆಸಲಿ ಅಂತ ಹೇಳ್ತೀವಲ್ಲ, ಲಕ್ಷ್ಮಿ ಮತ್ತು ಸರಸ್ವತಿ ನೆಲೆಸಲಿ ಅಂತ, ಅದೇ ರೀತಿ ನಮ್ಮ ಮನೆಯಲ್ಲಿ ಧನ್ವಂತರಿ ನೆಲೆಸಲಿ ಅಂತ ಹೇಳ್ಬೋದು. ಧನ್ವಂತರಿ ಅಂದರೆ ಗೊತ್ತಲ್ವಾ, ಮೆಡಿಸನ್ಗಳ ಗುರು ಧನ್ವಂತರಿ. ಹಾಗೆ ಈ ಹೀಲಿನ ನಾನು ನೋಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕಷ್ಟ ಆಗುತ್ತೆ. ಫಸ್ಟ್ ನಾನು ಮೇಯ್ನಾಗಿ ಹೇಳಬೇಕು ಅಂತಾನೆ ನಿಮ್ಮೆಲ್ಲರಿಗೂ ದ ಇಂಪಾರ್ಟೆಂಟ್ ಥಿಂಗ್ ಬಂದು, ಹೀಲಿ ಡಿವೈಸ್ ಯಾರ ಮನೇಲಿದೆ ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಲಿ ಡಿವೈಸಲ್ಲಿ ಇವಾಗ ಜನಕ್ಕೆ ನಂಗೆ ತೊಗೋಬೇಕು, ಬಟ್ ನಂಗೆ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ಓಕೆನಾ. ಬಟ್ ಡೈಲಿ ನೀವು ಬಂದು ನಮ್ಮ ಆಫೀಸ್ BTM ಆಫೀಸಿಗೆ ಬಂದು ನೀವು ತೊಗೊಬೋದು, ಓಕೆನಾ. ಸೊ 300 ಪರ್ ಪ್ರೋಗ್ರಾಮ್, ಒಂದು ಪ್ರೋಗ್ರಾಮ್ ನೀವು 300 ಆಗಿ ಚಾರ್ಜ್ ಮಾಡ್ತೀವಿ. ಸೊ ಬಂದು ನೀವು ರೆಸೊನೆನ್ಸ್ ಪ್ರೋಗ್ರಾಮ್ನ ತೊಗೊಂಡು ಹೋಗ್ಬೋದು. ಇಲ್ಲ ನನಗೆ ಬೇಕು ಹೀಲಿ ಡಿವೈಸು, ನಾನು ಒಬ್ಬನೇ ನನ್ನ ಬೆನಿಫಿಟ್ ತೊಗೊಳಕ್ಕೆ ಇಷ್ಟ ಇಲ್ಲ ಹೀಲಿದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾನು ಯೂಸ್ ಮಾಡ್ಬೋದು. ಮೇನ್ ಥಿಂಗ್ ಏನು ಮಾಡ್ತಾರೆ ಜನ ಅಂತಂದರೆ, ಫಸ್ಟು ಹೀಲಿ ನಾನು ಒಬ್ಬಳೇ ತೊಗೊಬೇಕಷ್ಟೇ, ಹಾಗಿಲ್ಲ, ಎಲ್ಲರೂ ತೊಗೋಬೋದು, ಫ್ಯಾಮಿಲಿ ಫ್ರೆಂಡ್ಸ್, ಓಕೆನಾ, ಎಲ್ಲರೂ ತೊಗೋಬೋದು. ಸೊ ಈ ಹೀಲಿ ಒಂದು ಡಿವೈಸಲ್ಲಿ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾನು ಬೆನಿಫಿಟ್ಸ್
ನಾನು ಯೂಸ್ ಮಾಡಬೇಕು, ಅವ್ರುಗಳಲ್ಲಿ ಏನೇನು ಡಿಫಿಷಿಯನ್ಸ್ ಇದೆ ಅದೆಲ್ಲ ನಾನು ಕ್ಯೂರ್ ಮಾಡಬೇಕು ಅಂತ ಹೇಳೋರು 1 ಮಂತ್ ರೆಂಟಿಗೆ ಕೂಡ ನಾವು ಕೊಡ್ತೀವಿ. ಸೊ ರೆಂಟ್ ಪ್ರೈಸ್ ಬಂದು 10,000 rupees ಓನ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಈಸಿಯಾಗಿ ನಾವು ಮನೆಗೂ ಕನೆಕ್ಟ್ ಮಾಡ್ತಾ ಹೋಗ್ಬೋದು ಹೀಲಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಫೈನ್ ದೆನ್. ಓಕೆ, ಇವತ್ತು 1 hour ಪ್ರೋಗ್ರಾಮ್ ಮುಗ್ದಿದೆ. ಸೊ ನಾನೀಗ ತೆಗಿತೀನಿ. ಸೊ ಹೇಗೆ ಅನ್ನಿಸ್ತಿದೆ ತೇಜು? ಸ್ವಲ್ಪ ಪಾಸಿಟಿವ್ ವೈಬ್ ಬರ್ತಿದೆ. ಆ್ಯಕ್ಚುಲಿ ತುಂಬ ಬೇಗ ಗೊತ್ತಾಗಲ್ಲ, ಬಟ್ ಇವ್ರು ಫೋಕಸ್ ಮಾಡ್ತಿದ್ದಾಳೆ, ಅದಕ್ಕಾಗಿ ಒಂದಷ್ಟು ಗೊತ್ತಾಗುತ್ತೆ. ಮತ್ತು ಇದು ಒಂದು ಏನಂತಾರೆ 3-4 hours ಆದಮೇಲೆ ಇನ್ನು ಎಫೆಕ್ಟ್ಸ್ ಗೊತ್ತಾಗುತ್ತೆ. ಆವಾಗ ನೀನು ನನಗೆ ಫೀಡ್ಬ್ಯಾಕ್ ಶೇರ್ ಮಾಡಬೇಕು, ಓಕೆ ಆಯಿತಾ? ಓಕೆ, ಹಾಂ. ಸೊ ಏನಿಸ್ತು? ತುಂಬ ಹೆವಿ, ಅಯ್ಯೋ ಅಲ್ಲಿ ಹೋಗಕ್ಕಾಗಲ್ಲ ಹಂಗೆಲ್ಲ ಅನಿಸ್ತಾ? ಇಲ್ಲ, ತುಂಬ ಕೂಲ್ ಹೀಲಿ ಹಾಕ್ಕೊಂಡು, ಹೀಲಿ ಹಾಕ್ಕೊಂಡು ಯಾವುದೇ ರೀತಿಯಾದ ಕೆಲಸ ಕೂಡ ನಾವು ಮಾಡ್ಬೋದು. ಓಕೆನಾ, ಹಾಕೊಂಡು ಒಂದೇ ಕಡೆ ಕುತ್ಕೊಂಡಿರ್ಬೇಕು 1 hour ಹಾಗೆಲ್ಲ ಏನೂ ಇಲ್ಲ. ಸರಿನಾ, ನಿಮ್ದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಓಕೆ, ನನಗೊಂದು ಕ್ವಶನ್ ಕೇಳಬೇಕು ತೇಜು. ನಿಮ್ಮ ಮನೆಯಲ್ಲಿ ಎಷ್ಟು ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ? ಎಷ್ಟು ಮೊಬೈಲ್ ಫೋನ್ ಇದೆ? 4 ಇದೆ. 4 ಮೊಬೈಲ್ ಫೋನ್ ಇದೆಯಾ? ಓಕೆ, ಫೈನ್. ಕಾಸ್ಟ್ ಹೇಳ್ತೀಯಾ? ಒಂದು ಮೊಬೈಲ್ ಫೋನ್ ಎಷ್ಟು ಕಾಸ್ಟ್ ಆಗಿರ್ಬೋದು? ನನ್ನ ಫೋನ್ ಬಂದು ಲೈಕ್ ಅರೌಂಡ್ 15,000 to 16,000. ಓಕೆ, ಮತ್ತು ಅಮ್ಮಂದೆಲ್ಲ? ಅಮ್ಮ ಅವ್ರದ್ದು 24,000 to 25,000. 4 ಜನದ್ದು ಅಷ್ಟೇ ರೇಟಲ್ಲೂ ಇದೆ. ಓಕೆ, ಫೈನ್, ಸರಿ. ಸೊ ಈಗ ನಿಮಗೆ ಗುಡ್ ಫ್ರೀಕ್ವೆನ್ಸಿ ನಾನೀಗ ಕೊಟ್ಟಿದ್ದು. ಸೊ ಬ್ಯಾಡ್ ಫ್ರೀಕ್ವೆನ್ಸಿ ಅಂದರೆ ಏನು? ತುಂಬ ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಅದೇ ಗುಡ್ ಫ್ರೀಕ್ವೆನ್ಸಿ ಏನಂತ ನಮ್ಗೆ ಗೊತ್ತಿರುತ್ತೆ, ಬ್ಯಾಡ್ ಫ್ರೀಕ್ವೆನ್ಸಿ ಏನನ್ನ ನಮ್ಗೆ ಗೊತ್ತಿರಲ್ಲ. ಸೊ ಮೊಬೈಲ್ ರೇಡಿಯೇಷನ್ ಇರೋದು ಕೂಡ ಒಂದು ಫ್ರೀಕ್ವೆನ್ಸಿನೇ, ಬಟ್ ಅದು ಬಂದು ಒಂದು ಬ್ಯಾಡ್ ಫ್ರೀಕ್ವೆನ್ಸಿ. ಓಕೆನಾ, ನಾವೇನು ಹೀಲ್ ತೊಗೊತೀವಿ ಅದು ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗೋದು, ಬಟ್ ಅದು ಗುಡ್ ಫ್ರೀಕ್ವೆನ್ಸಿ. ಸೊ ಅಷ್ಟು ನಾವು ದುಡ್ಡೆಲ್ಲ ಹಾಕಿ, ಕೆಲವೊಬ್ಬರು 50 lakhs, 1 lakh, 2 lakh, 10 lakh ಆ ಥರ ಎಲ್ಲ ಲ್ಯಾಕ್ಸ್ ಟುಗೆದರ್ ಫೋನಿಗೆ ಅಂದರೆ ಬ್ಯಾಡ್ ಫ್ರೀಕ್ವೆನ್ಸಿಗೆ ಅವರು ಕೊಡ್ತಿದ್ದಾರೆ. ಅದು ಬೇರೆ ರೀತಿ ಗುಡ್ ಕೆಲಸಗಳು ಮಾಡುತ್ತೆ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಫ್ರೀಕ್ವೆನ್ಸಿ, ಗುಡ್ ಫ್ರೀಕ್ವೆನ್ಸಿ ಆ್ಯಂಡ್ ಬ್ಯಾಡ್ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ಅಷ್ಟು ಲಕ್ಷ ಕೊಟ್ಟು ನಾವು ಬ್ಯಾಡ್ ಫ್ರೀಕ್ವೆನ್ಸಿನ ತೊಗೊತಾ ಇದ್ದೀವಿ ಮನೇಲಿ. ಅದೇ ಯಾಕೆ ನಾವು ಒಂದು ಹೆಲ್ತ್ ತಗೊಳ್ಳೋಕ್ಕೆ ಯೋಚನೆ ಮಾಡ್ತೀವಿ. ಸೊ ವಿ ಶುಡ್ ನಾಟ್ ಥಿಂಕ್ ಅಬೌಟ್ ದ ಗುಡ್ ಥಿಂಗ್ಸ್ ಮೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಎಲ್ಲರೂ ಮನೇಲಿ ಹೀಲಿ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಹೆಲ್ದಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆರೋಗ್ಯವೇ ಭಾಗ್ಯ ಅಲ್ವಾ? ಹಾಂ, ಓಕೆ. ಸೊ ತೇಜು, ಇವಾಗ ನೀನು ಒಂದು ಟೀಚರ್ ಕೋರ್ಸ್ ಮಾಡ್ತಿದ್ಯಾ. ಸೊ ಇದು ಯಾರ ಆಸೆ? ನಿನ್ನ ಆಸೆನಾ ಅಥವಾ ಪೇರೆಂಟ್ಸ್ದ? ಆಕ್ಚುಲಿ ಪೇರೆಂಟ್ಸ್ದು. ಸೊ ನಾನು ಯೂಸ್ಲಿ ಜನರಲ್ BA ತಗೊಂಡು 2 years ಮಾಸ್ಟರ್ಸ್ ಮಾಡಬೇಕಿತ್ತು. ಸೊ ಲೈಕ್ ನಮಗೂ ಫಸ್ಟ್ ಅಡ್ಮಿಷನ್ ಸ್ಕ್ರಿಪ್ಟ್ ಅಲ್ಲೇ ಕೊಟ್ಟಾಗ ಗೊತ್ತಿರಲಿಲ್ಲ 4 years B.Ed ಇದೆ ಅಂತ. ಸೊ ಅವರು ಹೋಗ್ತಾ ಗೊತ್ತಾಯ್ತು. ಸೊ ನಾವು ಐ ಆಮ್ ಫೀಲಿಂಗ್ ಆಫ್ ಟೇಕನ್ ಗುಡ್ ಕೋರ್ಸ್. ವೆರಿ ಗುಡ್. ಯಾವಾಗಲೂ ಅಷ್ಟೇ, ನಮಗೆ ತಗೊಳಕ್ ಮುಂಚೆ ಗೊತ್ತಿರಲ್ಲ. ಸೊ ಪೇರೆಂಟ್ಸ್ ಇಂದ ನಾವು ಎಲ್ಲರೂ ಅಷ್ಟೇ ಯೂಶಲಿ ಪೇರೆಂಟ್ಸ್ ತಗೋತಾರೆ, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಡ್, ಅವ್ರು ಅದರಿಂದ ತಿಳ್ಕೊಂಡಿರ್ತಾರೆ ಏನಾಗುತ್ತೆ ಅಂತ. ಬಟ್ ನೀನು ಕೂಡ ಓದ್ತಾ ಇವಾಗ ನಿನಗೊಂದಷ್ಟು ನಾಲೆಜ್ ಬಂದಿದೆ. ಸೊ ಅವಾಗ ನೀನು ಹೇಳ್ದೆ ಐ ಆಮ್ ಟೇಕನ್ ಅ ಗುಡ್ ಡಿಸಿಷನ್ ಅಂತ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಸರ್ವಿಸ್ ಕೊಡಕ್ಕೆ ನೀನು ಇಷ್ಟಪಡ್ತೀಯಾ? ಟೀಚರ್ ಆಗಿ ಏನಾದರೂ ಇನ್ನೂ ಓದ್ಬೇಕಂತಿದ್ಯಾ ಅಥವಾ ಇಲ್ಲ, ಹೇಗೆ ಹೇಳು? ಇನ್ನ ಇದಾದ್ಮೇಲೆ ಹೈಯರ್ ಸ್ಟಡೀಸ್ ಇದೆ, ಮಾಸ್ಟರ್ಸ್ 2 years ಮಾಡ್ಕೊಂಡು ಆಮೇಲೆ UPSC KPSC ಎಕ್ಸಾಮ್ಸ್ ಬರೆಯೋದು ನನ್ನ ಏಮ್ ಆಗಿದೆ. ಸೊ ವೆರಿ ಗುಡ್. ಎಷ್ಟೊಂದು ಹೇಳ್ಬಿಟ್ಲು ಅವಳು. ಸಾಕಷ್ಟು ಈ ಫೀಲ್ಡಲ್ಲಿ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇಲ್ಲವರಿಗೆ ಏನು ಇವೆಲ್ಲ ಎಕ್ಸ್ಟ್ರಾಸ್ ಅಂತ ಅನ್ಸುತ್ತೆ, ಬಟ್ ಓದಷ್ಟು ಕಲಿತಷ್ಟು ತುಂಬಾನೇ ಇರುತ್ತೆ ಕಲಿಯೋಕ್ಕೆ ಅಂತ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ನಿನ್ನ ಫ್ಯೂಚರ್ಗೆ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಾನು ನಿನಗೆ ಇನ್ನೊಂದೇನು ವಿಶ್ ಮಾಡ್ತೀನಿ ಅಂದರೆ ಬೇಗನೆ ನಮ್ಮ ಹೀಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಜಾಯ್ನ್ ಆಗು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಕೂಡ ಎಲ್ಲರಿಗೂ ಇಲ್ಲಿ ನೋಡ್ತಿರೋ ಎಲ್ಲರಿಗೂ ನಾನು ಸಾಕಷ್ಟು ವಿಷಯಗಳ ಹೀಲಿ ಬಗ್ಗೆ ಹೇಳಿದೆ ನಮ್ಮ ಈ ಸಂಡೇ ಬ್ಲಾಸ್ಟಲ್ಲಿ ಅಂತ ಹೇಳ್ಬೋದು. ಸೊ ನಮ್ಮ ಜೀವನಕ್ಕೆ ಏನೇನು ಮುಖ್ಯ ಅಂತ ನಮಗೆ ಗೊತ್ತಿರುತ್ತೆ, ಸಾಕಷ್ಟು ನಾವು ಬೇರೆಯವರಿಂದ ತಿಳ್ಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಜೀವನದಲ್ಲಿ ಅಲ್ವಾ? ಸೊ ಅದೇ ರೀತಿ ನಾನು ಇನ್ನೂ ಸಾಕಷ್ಟು ಜನಗಳಿಗೆ ಇದೇ ರೀತಿಯಾದ ಹೀಲಿ ಡಿವೈಸ್ನ ಯೂಸ್ ಮಾಡೋದು ಹೇಳ್ಕೊಡ್ತಾ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ, ಸೊ ಕೆಲವೊಂದಷ್ಟು ಟೆಸ್ಟಿಮೋನಿಯಲ್ಗಳನ್ನ ಶೇರ್ ಮಾಡ್ತಾ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಎಲ್ಲರೂ ಕೂಡ ನಮ್ಮ ಹೀಲಿ ಫ್ಯಾಮಿಲಿ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೆಲ್ದಿ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಾಧನೆಗಳು ಸಾಕಷ್ಟು ಮಾಡೋದಕ್ಕೆ ನಮ್ಮ ಮನಸ್ಸಲ್ಲಿ ಇರ್ತದೆ. ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಸಪೋರ್ಟಿವ್ ಆಗಿರೋದು ನಾಟ್ ಓನ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಹೀಲಿ
ಸೊ ಈ ಹೀಲಿ ಬಂದಾಗ ನಮ್ಮ ಆರೋಗ್ಯ ಕೂಡ ಅಷ್ಟೇ ಸಪೋರ್ಟ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರಾಯಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸಪ್ ನಂಬರ್ 9916333773ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.